ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಜುಂಪಾ ಲಹರಿ ಅವರು ಬರೆದಿರ್ತಕ್ಕಂತಹ ಬಿ ವಿ ಹಲ್ದಾರ್ ಅಂತಕ್ಕಂತಹ ಒಂದು ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಈ ಒಂದು ಟೈಟಲ್ ಬಿ ಬಿ ಹಲ್ದಾರ್ ಅಂತಕ್ಕಂಥದ್ದು ಏನಿದೆನೋ ಇದು ಒಂದು ಹೆಣ್ಣು ಮಗಳ ಹೆಸರಾಗಿದೆ ಮತ್ತು ಅವಳೇನೇ ಇಲ್ಲಿ ಈ ಒಂದು ಸ್ಟೋರಿಲಿ ಮೇನ್ ಕ್ಯಾರೆಕ್ಟರ್ ಅಥವಾ ಪ್ರೊಟೋಗಿನಿಸ್ಟ್ ಆಗಿರ್ತಾಳೆ. ಅವಳು ಒಬ್ಬ ಅನಾರೋಗ್ಯದಿಂದ ಬಳಲ್ತಕ್ಕಂತಹ ಹೆಣ್ಣು ಮಗಳಾಗಿರ್ತಾಳೆ. ಅವಳ ಫ್ಯಾಮಿಲಿಯಲ್ಲಿ ಏನೆಲ್ಲ ಸಫರಿಂಗ್ಸನ್ನು ಅವಳು ಪಡಿಬೇಕಾಗುತ್ತೆ ಈ ಒಂದು ಅನಾರೋಗ್ಯದಿಂದ ಮತ್ತು ಸಮಾಜ ಅವಳನ್ನು ಯಾವ ರೀತಿ ಟ್ರೀಟ್ ಮಾಡುತ್ತೆ ಅನ್ನೋದನ್ನು ಈ ಒಂದು ಸ್ಟೋರಿಯಲ್ಲಿ ನಾವು ಕಲಿತಾ ಹೋಗ್ತೇವೆ. ಬನ್ನಿ ಈಗ ಪಾಯಿಂಟ್ ವೈಸ್ ಈ ಒಂದು ಸ್ಟೋರಿಯನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ಸಿಂಪಲ್ ಸಮರಿ ಆಗಿರುತ್ತೆ ಮತ್ತು ಪಾಯಿಂಟ್ ವೈಸ್ ನಾನು ಈ ಒಂದು ಸಮರಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಬಿ ಹಲ್ದಾರ್ ಈಸ್ ದ ಮೇನ್ ಕ್ಯಾರೆಕ್ಟರ್. ಸಿ ಈಸ್ 29 years old. ಮೊದಲಿಗೆ ಹೇಳಿದಾಗೆ ಇವಳೊಬ್ಬ ಮೇನ್ ಕ್ಯಾರೆಕ್ಟರ್ ಆಗಿದ್ದಾಳೆ ಮತ್ತು ಸುಮಾರು 29 ವರ್ಷದ ಯುವತಿ ಆಗಿರ್ತಾಳೆ. ಶಿ ಹ್ಯಾಡ್ ಟು ಡೀಲ್ ವಿತ್ ಸಿಕ್ನೆಸ್. ಅನಾರೋಗ್ಯದಿಂದ ಇವಳು ಬಳಲ್ತಾ ಇರ್ತಾಳೆ. ಶಿ ರ್ಯಾಂಡಮ್ಲಿ ಎಕ್ಸ್ಪೀರಿಯನ್ಸಸ್ ಸ್ಕ್ರೀಮಿಂಗ್ ಫಿಟ್ಸ್ ಆ್ಯಂಡ್ ಸೀಸರ್ಸ್. ಆವಾಗ ಇವಳಿಗೆ ಫಿಟ್ಸ್ ಅಂದರೆ ಮೂರ್ಛೆ ರೋಗ ಇರುತ್ತೆ, ಪ್ರಜ್ಞೆ ತಪ್ಪಿ ಬೀಳ್ತಾ ಇರ್ತಾಳೆ. ನೋ ಒನ್ ನೋಸ್ ವಾಟ್ ಹರ್ ಇಲ್ನೆಸ್ ಈಸ್ ಎಕ್ಸಾಕ್ಟ್ಲಿ. ಅವಳಿಗೆ ಇರ್ತಕ್ಕಂತಹ ರೋಗ ಯಾವುದು ಅಂತಕ್ಕಂಥದ್ದು ಜನರಿಗೆ ಅಷ್ಟೊಂದು ಸರಿಯಾಗಿ ತಿಳಿದಿರೋದೇ ಇಲ್ಲ. ಶಿ ಹ್ಯಾಸ್ ಬೀನ್ ಎವ್ರಿ ಟೈಪ್ ಆಫ್ ಹೀಲರ್ ಆ್ಯಂಡ್ ಡಾಕ್ಟರ್. ನೋಡಿ, ಆಯುರ್ವೇದಿಕ್ ಮೆಡಿಸಿನ್ಸ್ ಇರ್ಬೋದು, ಡಾಕ್ಟರ್ ಹತ್ರ ಇರತಕ್ಕಂಥ ಔಷಧಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಇವಳು ತೆಗೆದುಕೊಂಡಿರ್ತಾಳೆ, ಆದರೆ ಕ್ಯೂರ್ ಆಗಿರೋದಿಲ್ಲ. ಶಿ ಈಸ್ ಟ್ರೈಡ್ ಎವ್ರಿ ಟೈಪ್ ಆಫ್ ರೆಮಿಡಿ, ನಥಿಂಗ್ ವರ್ಕ್ಸ್. ಯಾವುದೇ ಒಂದು ಮೆಡಿಸಿನ್ ಕೂಡ ವರ್ಕ್ ಆಗಿರೋದಿಲ್ಲ. ಬಿ ವಿ ಡಿಸೈರ್ಸ್ ಟು ಬಿ ಲವ್ಡ್ ಆ್ಯಂಡ್ ಕೇರ್ಡ್ ಫಾರ್, ಆಲ್ಸೋ ಟು ಬಿ ಸೀನ್ ಇನ್ ಸೊಸೈಟಿ ಆ್ಯಸ್ ನಾರ್ಮಲ್. ಅವಳಿಗೂ ಕೂಡ ಒಂದು ಡಿಸೈರ್ ಅಥವಾ ಆಸೆ ಇರುತ್ತೆ. ಏನಪ್ಪ ಅಂದರೆ ಸಮಾಜ ನನ್ನನ್ನು ಕೂಡ ಪ್ರೀತಿಸಬೇಕು, ನನಗೂ ಕೂಡ ಕೇರ್ ಮಾಡಬೇಕು ಅಂತಕ್ಕಂತಹ ಒಂದು ಆಸೆ ಅವಳಲ್ಲಿ ಇರುತ್ತೆ. ಶಿ ಹ್ಯಾಸ್ ಬೀನ್ ಡ್ರೀಮಿಂಗ್ ಅಬೌಟ್ ಎ ಮ್ಯಾನ್ ಆ್ಯಂಡ್ ಮ್ಯಾರೇಜ್ ಫಾರ್ ಎ ರಿಯಲಿ ಲಾಂಗ್ ಟೈಮ್. ತಾನೂ ಕೂಡ ಎಲ್ಲರ ಹಾಗೆ ಒಬ್ಬ ಮನುಷ್ಯನನ್ನು ಮದುವೆ ಆಗಬೇಕು ಮತ್ತು ನಾನು ಕೂಡ ಸಂಸಾರಸ್ಥಳಾಗಿ ಬಾಳಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಬಹಳ ದಿನಗಳಿಂದ ಹೊಂದಿರ್ತಾಳೆ. ವೆನ್ ದ ಡಾಕ್ಟರ್ ಸೆಡ್ ದ್ಯಾಟ್ ಹರ್ ಕ್ಯೂರ್ ಈಸ್ ಮ್ಯಾರೇಜ್, ಹರ್ ಕಸಿನ್ ಆ್ಯಂಡ್ ಹಿಸ್ ವೈಫ್ ಇಗ್ನೋರ್ಡ್ ದಿಸ್. ಒಂದು ಸಾರಿ ಇವಳನ್ನು ಆ ಡಾಕ್ಟರ್ ಬಳಿಗೆ ಕರ್ಕೊಂಡು ಹೋಗಿರ್ತಾರೆ. ಆಗ ಆ ಡಾಕ್ಟರ್ ಇವಳಿಗೆ ಮದುವೆ ಮಾಡಿದರೆ ಸರಿ ಹೋಗ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಇವಳ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಇವಳ ಬ್ರದರ್ ಇರ್ತಾರೆ ಮತ್ತು ಅತ್ತಿಗೆ ಏನಿರ್ತಾರೋ ಅವರು ಕಂಪ್ಲೀಟಾಗಿ ಆ ಡಾಕ್ಟರ್ ಸಜೆಷನನ್ನು ಇಗ್ನೋರ್ ಮಾಡ್ತಾರೆ. ಆದರೆ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೋ ಮದುವೆ ಮಾಡಿ ಅಂತೇಳಿ, ಅದರಿಂದ ಈ ಬಿ ವಿ ಹಲ್ದಾರ್ ತುಂಬಾ ಆನಂದವನ್ನು ಹೊಂದ್ತಾಳೆ ಮತ್ತು ಆ ಮದುವೆಗೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಆರಂಭಿಸಿಬಿಡ್ತಾಳೆ. ದೇ ಡೋಂಟ್ ವಾಂಟ್ ಟು ಪೇ ಫಾರ್ ಆ್ಯನ್ ಎಕ್ಸ್ಪೆನ್ಸಿವ್ ವೆಡ್ಡಿಂಗ್ ಆರ್ ಡೌರಿ. ಇವಳ ಅಣ್ಣ ಮತ್ತು ಅವನ ಹೆಂಡತಿ ಏನಿದ್ರೋ ಅವರು ಇವಳಿಗೆ ಮದುವೆ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ. ಕಾರಣ ಅವಳ ಮದುವೆಗೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಬೇಕಾಗಿರುತ್ತೆ ಮತ್ತು ಇವಳು ಅನಾರೋಗ್ಯದಿಂದ ಇರೋದರಿಂದ ಯಾರೂ ಕೂಡ ಇವಳನ್ನು ಮದುವೆ ಆಗಲಿಕ್ಕೆ ಬರೋದಿಲ್ಲ ಅಂತಕ್ಕಂತಹ ಒಂದು ಕಾರಣ ಇಟ್ಕೊಂಡು ಅವರು ಮದುವೆ ಮಾಡಿಸೋಕ್ಕೆ ರೆಡಿ ಇರೋದಿಲ್ಲ. ಎಸ್ಪೆಷಲಿ ಸಿನ್ಸ್ ದೆ ಡೋಂಟ್ ಥಿಂಕ್ ಎನಿ ಗಾಯ್ ವುಡ್ ವಾಂಟ್ ಹರ್. ಯಾರೂ ಕೂಡ ಇವಳನ್ನು ಮದುವೆ ಆಗಲಿಕ್ಕೆ ಮುಂದೆ ಬರೋದಿಲ್ಲ ಅಂತಕ್ಕಂಥದ್ದು ಅವರ ಅನಿಸಿಕೆ ಆಗಿರುತ್ತೆ. They have neglected her because of her illness and they don't think that she is a wife material. ಇವಳು ಮದುವೆ ಆಗಲಿಕ್ಕೆ ಮತ್ತು ಒಬ್ಬ ವೈಫ್ ಆಗಿ ಬಾಳಲಿಕ್ಕೆ ಇವಳಿಗೆ ಯೋಗ್ಯತೆ ಇಲ್ಲ ಅಂತೇಳಿ ಅವರು ಥಿಂಕ್ ಮಾಡಿರ್ತಾರೆ. The wife says that the girl knows nothing about anything, speaks backward, is practically 30, cannot light a local stove. ಅಂದರೆ ಸುಮಾರು 30 ವರ್ಷದವಳು ಆಲ್ರೆಡಿ ಆಗಿಬಿಟ್ಟಿದ್ದಾಳೆ ಮತ್ತು ಇವಳಿಗೆ ಸರಿಯಾಗಿ ಮಾತನಾಡೋಕ್ಕೂ ಕೂಡ ಬರೋದಿಲ್ಲ ಮತ್ತು ಕೆನಾಟ್ ಬಾಯ್ಲ್ ರೈಸ್, ಅಡುಗೆ ಮಾಡೋಕ್ಕೂ ಕೂಡ ಇವಳಿಗೆ ಬರೋದಿಲ್ಲ. ಕೆನಾಟ್ ಟೆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೆನಲ್ ಆ್ಯಂಡ್ ಕಮಿನ್ ಸೀಡ್. ಒಂದು ಅಡುಗೆ ವಸ್ತುಗಳೇನಿರ್ತವೋ ಅವುಗಳ ಡಿಫ್ರೆನ್ಸ್ ಕೂಡ ಇವಳಿಗೆ ಸರಿಯಾಗಿ ಗೊತ್ತಿಲ್ಲ. ಇಂಥವಳನ್ನು ಮದುವೆ ಮಾಡೋದಾದರೂ ಹೇಗೆ ಅಂತಕ್ಕಂಥದ್ದು ಆ ಒಂದು ಅಣ್ಣನ ಹೆಂಡತಿಯ ಅನಿಸಿಕೆ ಆಗಿರುತ್ತೆ. ದೇ ವರ್ ದ ಒನ್ ಹೂ ಹ್ಯಾವ್ ಡಿಸೈಡೆಡ್ ನಾಟ್ ಟು ಟೀಚ್ ಹರ್ ಎನಿ ಆಫ್ ದೀಸ್ ಥಿಂಗ್ಸ್ ಬಿಕಾಸ್ ಆಫ್ ಹರ್ ಇಲ್ನೆಸ್. ಆ ಒಂದು ಅತ್ತಿಗೆ ಅಥವಾ ಅವಳ ಒಂದು ಅಣ್ಣ ಏನಿರ್ತಾರೋ ಅವರೇನೇ ಇವಳ ಒಂದು ಡಿಸೀಸ್ನಿಂದಾಗಿ ಅಡುಗೆ ಮಾಡೋದನ್ನು ಸಹ ಕಲಿಸಿಕೊಟ್ಟಿರೋದಿಲ್ಲ. ದೇ ಮಿಸ್ಟ್ರೀಟ್ ಹರ್ ಬೈ ಲೆಟಿಂಗ್ ಹರ್ ಸ್ಲೀಪ್ ಆನ್ ಎ ಫೋಲ್ಡಿಂಗ್ ಕ್ಯಾಪ್ ಕಾಟ್ ಇನ್ ದ ಡೌನ್ ಸ್ಟೇರ್ಸ್. ಆ ಮನೆಯಲ್ಲಿ ಡೌನ್ ಸ್ಟೇರ್ ಏನಿರುತ್ತೋ ಅಲ್ಲಿ ಇವಳು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಮನೆ ಒಳಗಡೆ ಇವಳಿಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಅವರು ಕೊಟ್ಟಿರೋದಿಲ್ಲ. ಅದರ ಬದಲಾಗಿ ಆ ಒಂದು ಡೌನ್ ಸ್ಟೇರಲ್ಲಿ ಅವಕಾಶ ಕೊಟ್ಟಿರ್ತಾರೆ. Also in one of the scene when she collapsed on the 3rd floor because she was having a seizure. ಒಂದು ಸಾರಿ ಏನಾಗುತ್ತೆ, ಪ್ರಜ್ಞೆ ತಪ್ಪಿಟ್ಟು 3rd ಫ್ಲೋರಲ್ಲಿ ಕೆಳಗಡೆ ಬಿದ್ದಿರ್ತಾಳೆ.
ಹರ್ ಕಸಿನ್ ಟೆಲ್ಸ್ ದ ಟೌನ್ಸ್ ಪೀಪಲ್ ಟು ಸ್ಟಾಪ್ ಮೇಕಿಂಗ್ ಎ ಫಸ್. ಎಸ್, ಯಾರು ಕೂಡ ಏನು ಇದನ್ನು ದೊಡ್ಡ ಇಶ್ಯೂ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಆ ಅಣ್ಣ ಹೇಳ್ತಾ ಇದ್ದಾನೆ. ದೆನ್ ವಿತ್ ನೋ ಎಫರ್ಟ್ಸ್ ಟು ರಿಪ್ರೆಸ್ ಹೀಸ್ ಡಿಸ್ಟೇನ್ ಹಿ ಪ್ಯಾಕ್ಸ್ ಹರ್ ಇಂಟು ಎ ರಿಕ್ಷಾ. ಎಸ್, ಒಂದು ರಿಕ್ಷಾದಲ್ಲಿ ಅವಳನ್ನು ಎತ್ಕೊಂಡು ನೋಡಿ, ಬೇರೆಯವರ ಒಂದು ಸಹಾಯವನ್ನು ಕೂಡ ಅವನು ತೆಗೆದುಕೊಳ್ತಿಲ್ಲ. ಜನರು ಸಹಾಯ ಮಾಡೋಕ್ಕೆ ಬಂದರೆ ಬೇಡ ಅಂತ ಹೇಳಿ ತಾನೇನೆ ಅವಳನ್ನು ಒಂದು ವಸ್ತುವಿನ ಥರ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾನೆ. This makes him mad at BB because she is attracting people and it looks like he thinks that she is doing this on purpose to get attention. ಎಸ್, ಅವನು ಏನು ಥಿಂಕ್ ಮಾಡ್ತಾ ಇದ್ದಾನೆ ನೋಡಿ, ಜನರ ಒಂದು ಅಟೆನ್ಷನ್ನ ತೆಗೆದುಕೊಳ್ಳಿಕ್ಕೆ ಸುಮ್ಮನೆ ಇವಳು ನಾಟಕ ಮಾಡ್ತಾ ಇದ್ದಾಳೆ ಅಂಥೇಳಿ ಹೇಳ್ತಾನೆ. His reaction towards BB's seizure shows his negative feelings towards ಡಿಸೆಬಿಲಿಟಿ. ಎಸ್, ಅವಳಿಗಿರ್ತಕ್ಕಂತಹ ಒಂದು ಕಾಯಿಲೆಯ ಬಗ್ಗೆ ಇವನಿಗೆ ಏನೂ ಕೂಡ ಫೀಲಿಂಗ್ಸ್ ಇರೋದಿಲ್ಲ, ಅವನು ತಲೆನೇ ಕೆಡಿಸ್ಕೊಂಡಿರೋದಿಲ್ಲ. ವೆನ್ ದ ವೈಫ್ ಬಿಕಮ್ಸ್ ಪ್ರೆಗ್ನೆಂಟ್ ಶಿ ಟೋಲ್ಡ್ BB that she is not allowed to sleep in the basement and is not allowed to be near her because she is contagious like the pox and that she will spoil the baby. ಎಸ್, ಯಾವಾಗ ಆ ಒಂದು ಅಣ್ಣನ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೋ ಆಗ ಇವಳನ್ನು ಸರಿಯಾಗಿ ಮನೆಯ ಒಳಗಡೆ ಬೇಸ್ಮೆಂಟಲ್ಲೂ ಕೂಡ ಇರಲಿಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ಅವಳ ಹತ್ತಿರನೂ ಕೂಡ ಇವಳು ಬಿಟ್ಕೊಳ್ಳೋದಿಲ್ಲ. ಯಾಕೆಂದರೆ ಇವಳು ಕಂಟೇಜಿಯಸ್, ಅಂದರೆ ನಿನ್ನಿಂದ ನನಗೂ ರೋಗ ಬರ್ಬೋದು ಅಂತೇಳಿ ಹೇಳ್ತಾ ಇದ್ದಾಳೆ. ಅದರ ಜೊತೆಗೆ ಮಗುವಿನ ಆರೋಗ್ಯನೂ ಕೂಡ ಹಾಳಾಗಿಬಿಡುತ್ತೆ ಅಂತೇಳಿ ಹೇಳ್ತಾಳೆ. ಆ್ಯಂಡ್ ಲೇಟರ್ ಆನ್ ವೆನ್ ದ ವೈಫ್ ಗಿವ್ಸ್ ಬರ್ತ್ ಟು ದ ಬೇಬಿ ಆ್ಯಂಡ್ ದ ಬೇಬಿ ಗಾಟ್ ಸಿಕ್ ಶಿ ಬ್ಲೇಮ್ಸ್ BB ಫಾರ್ ದ ಸಿಕ್ನೆಸ್. ಎಸ್, ನಂತರದಲ್ಲಿ ಮಗುವಿನ ಜನನ ಆಗುತ್ತೆ. ಆಗ ಆ ಮಗು ಒಂದು ಸಾರಿ ಹುಷಾರು ತಪ್ಪುತ್ತೆ, ಅದಕ್ಕೆ ಅನಾರೋಗ್ಯ ಕಾಡ್ತಾ ಇರುತ್ತೆ. ಅದಕ್ಕೂ ಕೂಡ ಈ ಒಂದು BBಯನ್ನೇ ಅವರು ಬೈತಾರೆ, ನಿನ್ನಿಂದನೇ ಮಗುಗೆ ಅನಾರೋಗ್ಯ ಆಗಿದೆ ಅಂತೇಳಿ ಅವರೆಲ್ಲ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. BB's ಬ್ಯಾಂಡ್ ಫ್ರಮ್ ದ ಹೌಸ್. ಎಸ್, ಆ ಒಂದು ಮನೆಯಿಂದನೇ ಅವಳನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ಬ್ಯಾಕ್ ಇನ್ ದ ಸ್ಟೋರೇಜ್ ರೂಮ್ ಅಗೇನ್. ಎಸ್, ಮೊದಲಿಗೆ ಇವಳಿಗೆ ಸ್ಟೋರೇಜ್ ರೂಮಲ್ಲಿ ಅವಕಾಶವನ್ನು ಕೊಟ್ಟಿದ್ದರು, ಈಗ ಮತ್ತೆ ಅದೇ ಸ್ಟೋರೇಜ್ ರೂಮ್ಗೆ ಇವಳನ್ನು ಕಳಿಸ್ತಾ ಇದ್ದಾರೆ. ದ ಬೇಬಿ ರಿಕವರ್ಸ್ ಬಟ್ ಈವನ್ ಸೊ BB ಇಸ್ ನಾಟ್ ಅಲೌಡ್ ಟು ಬ್ಯಾಕ್ ಇನ್ ಟು ದ ಹೌಸ್. ಎಸ್, ಆ ಮಗುವಿಗೆ ಹುಷಾರಾದರೂ ಕೂಡ ಇವಳಿಗೆ ಮನೆಯೊಳಗಡೆ ಬರಲಿಕ್ಕೆ ಅವಕಾಶವನ್ನು ನೀಡಲಿಲ್ಲ. ದ ಕಮ್ಯುನಿಟಿ ಕಂಪ್ಲೇನ್ಸ್ ಟು ಹಲ್ದಾರ್ ಅಬೌಟ್ ಹಿಸ್ ಕ್ರೂಯಲ್ ಟ್ರೀಟ್ಮೆಂಟ್ ಆಫ್ BB. ಎಸ್, ಆ ಒಂದು BBಯ ಅಣ್ಣನಿಗೆ ನೀನು ಮಾಡ್ತಕ್ಕಂಥದ್ದು ಸರಿ ಇಲ್ಲ, ಅವಳನ್ನು ಆ ರೀತಿ ಟ್ರೀಟ್ ಮಾಡಬೇಡ ಅಂಥೇಳಿ ಹೇಳ್ತಾರೆ. ಬಟ್ ಹಿ ಡಸಂಟ್ ಕೇರ್, ಅವನ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸೊ ದೇ ಡಿಸೈಡ್ ಟು ಬಾಯ್ಕಾಟ್ ಹಲ್ದಾರ್ ಶಾಪ್. ಜನಗಳಿಗೆ ಸ್ವಲ್ಪ ಕೋಪ ಬರುತ್ತೆ, ಯಾಕೆಂದರೆ ಆ BBಗೆ ಇವನು ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬರುತ್ತೆ. ಅದಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ, ಅವನ ಒಂದು ಅಂಗಡಿಯಿಂದ ಆ ವಸ್ತುಗಳನ್ನು ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ. ಈ ಮೂಲಕ ಅವನ ವಿರುದ್ಧ ಸೀಟ್ ತಿರ್ಸ್ಕೊಳ್ಳೋಣ ಅಂತೇಳಿ ಅವರು ಪ್ಲ್ಯಾನ್ ಮಾಡ್ತಾರೆ. ದ ಬಾಯ್ಕಾಟ್ ವರ್ಕ್ಸ್. ಎಸ್, ನೋಡಿ, ಅವ್ರು ಏನು ಬಾಯ್ಕಾಟ್ ಮಾಡ್ತಾರೋ ಅದು ವರ್ಕ್ ಆಗ್ತಾ ಇದೆ. ಇವೆಂಚುವಲಿ ಹಲ್ದಾರ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಮೂವ್ ಅವೇ ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್ ಎನಿಮೋರ್. ಎಸ್, ವ್ಯಾಪಾರನೇ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ತನ್ನ ಫ್ಯಾಮಿಲಿಯನ್ನು ಕರ್ಕೊಂಡು, ಅಂದರೆ ತನ್ನ ಹೆಂಡತಿ ಮತ್ತು ಮಗುವನ್ನು ಕರೆದುಕೊಂಡು ಬೇರೆ ಕಡೆ ಹೊರಟು ಹೋಗ್ಬಿಡ್ತಾನೆ, ತನ್ನ ಬಿಸ್ನೆಸ್ ಸರಿಯಾಗಿ ನಡೀದೇ ಇರೋ ಕಾರಣದಿಂದ. ದೇ ಲೀವ್ 300 rupees ಫಾರ್ BB ಆ್ಯಂಡ್ ದೆನ್ ದ್ಯಾಟ್ಸ್ ಇಟ್. ಎಸ್, ಅವರು ಆ ಒಂದು BBಗೆ ಜೀವನ ಮಾಡಲಿಕ್ಕೆ ಅಂತೇಳಿ ಕೇವಲ 300 ರೂಪಾಯಿಗಳನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಆ 300 ರೂಪಾಯಿ ಬಿಟ್ಟರೆ ಅವಳ ಬಳಿ ಏನೂ ಇರೋದಿಲ್ಲ. ದೆನ್ ಒನ್ ಡೇ ಸಿ ಈಸ್ ಸಿಕ್, ಓನ್ಲಿ ನಾಟ್ ರಿಯಲಿ. ಸಿ ಈಸ್ 4 months ಪ್ರೆಗ್ನೆಂಟ್. ಎಸ್, ಒಂದು ಸಾರಿ ಇವಳು ಹುಷಾರು ತಪ್ಪಿರ್ತಾಳೆ. ಜನಗಳು ಬಂದು ಇವಳನ್ನು ಹಾಸ್ಪಿಟ್ಲಿಗೆ ಹಾಕಿದಾಗ ಅವರಿಗೆ ಗೊತ್ತಾಗ್ತಕ್ಕಂಥದ್ದು ಅವಳು ಆಲ್ರೆಡಿ 4 ತಿಂಗಳ ಪ್ರೆಗ್ನೆಂಟ್ ಅಂತೇಳಿ. ಆಲ್ದೋ ಕ್ಲಿಯರ್ಲಿ ಎವ್ರಿ ಒನ್ ಥಿಂಕ್ಸ್ ಸಮ್ ಒನ್ ಇನ್ ದ ಕಮ್ಯುನಿಟಿ ರೇಪ್ಡ್ BB. ಎಸ್, ಅವಳ ಒಂದು ತಂದೆ ಯಾರು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗೋದಿಲ್ಲ. ಯಾರು ಅಂತ ಅವರು ಥಿಂಕ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ, ಈ ಒಂದು ಸುತ್ತಮುತ್ತ ಇರ್ತಕ್ಕಂಥ ನಮ್ಮದೇ ಕಮ್ಯುನಿಟಿಯ ಯಾರೋ ಒಬ್ಬರು ಇವಳನ್ನು ರೇಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರು ಅರ್ಥ ಮಾಡ್ಕೊಳ್ತಾರೆ. ಬಟ್ ರಿಯಲಿ ಆ ಒಂದು ಫಾದರ್ ಯಾರು ಆ ಮಗುವಿಗೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ. ದ ಬೇಬಿ ಅ ಹೆಲ್ದಿ ಬಾಯ್ ಈಸ್ ಬಾರ್ನ್ ವಿತ್ ದ ಹೆಲ್ಪ್ ಆಫ್ ಕಮ್ಯುನಿಟಿ. ಎಸ್, ಕೊನೆಗೂ ಕೂಡ ಒಂದು ಮಗು ಜನವನ್ನು ತಾಳುತ್ತೆ. ಒಂದು ಬಾಯ್ ಅಲ್ಲಿ ಹುಟ್ಟುತ್ತಾ ಇದೆ, ಗಂಡು ಮಗು ಹುಟ್ಟುತ್ತಾ ಇದೆ. BB ಡಿಸೈಡ್ಸ್ ಟು ಸೆಲ್ ದ ಲೆಫ್ಟ್ ಓವರ್ ಇನ್ವೆಂಟರಿ ಇನ್ ಹಲ್ದಾಸ್ ಶಾಪ್. ಎಸ್, ಆ ಒಂದು ಶಾಪ್ ಒಳಗಡೆ ಇನ್ನು ಏನೇನು ಉಳ್ಕೊಂಡಿತ್ತೋ ಆ ಎಲ್ಲ ಮಟೀರಿಯಲ್ಸ್ಗಳನ್ನು ಅವಳು ಮಾರ್ತಾಳೆ. ಆ್ಯಂಡ್ ಯೂಸ್ ದ ಪ್ರಾಫಿಟ್ಸ್ ಟು ಫಿಕ್ಸ್ ಅಪ್ ಹರ್ ಸ್ಟೋರೇಜ್ ರೂಮ್. ಎಸ್, ಆ ಒಂದು ಸ್ಟೋರೇಜ್ ರೂಮ್ ಏನಿತ್ತೋ ಅದನ್ನು ರೆಡಿ ಮಾಡಿಸ್ಕೊಳ್ತಾಳೆ ಆ ಒಂದು ಬಂದಂತಹ ಪ್ರಾಫಿಟ್ಟಿಂದ.
ಒನ್ ಥಿಂಗ್ ಲೀಡ್ಸ್ ಟು ಅನದರ್ ಆ್ಯಂಡ್ BB ಬೇಸಿಕಲಿ ಬಿಕಮ್ಸ್ ದ ಓನರ್ ಆಫ್ ಹಲ್ದಾರ್ಸ್ ಶಾಪ್. ಹಾಗೆ ನಿಧಾನಕ್ಕೆ ಆ ಒಂದು ಶಾಪನ್ನು ಮತ್ತೆ ಬೆಳೆಸ್ತಾಳೆ. ಅವಳೆ ರಿಯಲ್ ಓನರ್ ಆಗಿ ಬದಲಾಗ್ತಾಳೆ. ಶಿ ಬಿಕಮ್ಸ್ ಸಕ್ಸಸ್ಫುಲ್. ಕೊನೆಗೆ ಸಕ್ಸಸ್ಫುಲ್ ಕೂಡ ಆಗ್ತಾ ಇದ್ದಾಳೆ. ಬಿಕಾಸ್ ಶಿ ಕನ್ವಿನ್ಸಸ್ ಎವ್ರಿವನ್ ಟು ಬೈ ಫ್ರಮ್ ಹರ್. ಎಲ್ಲರನ್ನು ಕೂಡ ಕನ್ವಿನ್ಸ್ ಮಾಡ್ತಾಳೆ. ಅಂದರೆ ನನ್ನ ಅಂಗಡಿಯಿಂದ ವಸ್ತುಗಳನ್ನು ಪರ್ಚೇಸ್ ಮಾಡಿ ಇದರಿಂದ ನನಗೆ ಲೈಫ್ ಲೀಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ಎಲ್ಲರ ಮನವೊಲಿಯುವಂತೆ ಅವಳು ಮಾಡ್ತಾಳೆ. BB ಹ್ಯಾಸ್ ಬೀನ್ ಕ್ಯೂರ್ಡ್ ಆಫ್ ಹರ್ ವಿಯರ್ಡ್ ಏಲ್ಮೆಂಟ್. ಆ ಒಂದು ರೋಗದಿಂದ ಅವಳು ನಿಧಾನಕ್ಕೆ ವಾಸಿ ಆಗ್ತಾಳೆ. ತನ್ನ ಮಗುವಿನೊಂದಿಗೆ ಸಂತೋಷಕರ ಜೀವನವನ್ನು ಮುಂದೆ ಅವಳು ಮಾಡ್ತಾಳೆ. ಡಿಯರ್ ಲರ್ನರ್ಸ್, ಇದಿಷ್ಟು ನಮ್ಮ ಸ್ಟೋರಿ BV ಹಲ್ದರ್ ಅಂತಕ್ಕಂಥದ್ದಾಗಿದೆ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.